ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಬ್ಯಾಂಕ್ ನಿಫ್ಟಿ ಫಸ್ಟ್ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಾಳೆ ಯಾವ ರೀತಿ ಟ್ರೇಡ್ ಮಾಡತಕ್ಕಂಥದ್ದು ಸ್ವಲ್ಪ ನೋಡ್ಕೊಂಡ್ಬರೋಣ. ಸೊ ಇಷ್ಟವರೆಗೂ 2016 2024ವರೆಗೆ ನಾವು ಏನ್ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಮತ್ತು ವೀಕ್ಲಿ ಎಕ್ಸ್ಪೈರಿ ಎರಡೂ ಮಾಡಿದ್ವಿ. ಸಿಬಿ ರೂಲ್ಸ್ ಪ್ರಕಾರ ವೀಕ್ಲಿ ಎಕ್ಸ್ಪೈರಿ ತೆಗೆದಿರೋದ್ರಿಂದ ಇವಾಗ ಏನಾಗಿದೆಪ್ಪ ಅಂದ್ರೆ ಕೇವಲ ಮಂತ್ಲಿ ಎಕ್ಸ್ಪೈರಿ ಉಳಿದಿದೆ. ಸೊ ಇದು ಫಸ್ಟ್ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ವೀಕ್ಲಿ ಎಕ್ಸ್ಪೈರಿ ತೆಗೆದು ಕೂಡಲೇ ಸೊ ನಾಳಿಂದ ಮಾರ್ಕೆಟ್ ಯಾವ ರೀತಿ ಹೋಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡ್ಬರೋಣ. ಓಕೆ, ಸೊ ಇವಾಗ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇವಾಗ ನೋಡ್ರಿ, ಒಂದ್ ಸ್ವಲ್ಪ ನೋಡ್ರಿ ಎಷ್ಟು ದಿನದಲ್ಲಪ್ಪ ಅಂದ್ರೆ ಇದು ದಿನ, 2 ದಿನ ಮತ್ತೆ ಇದು 3 ದಿನ, 4 ದಿನ ಅಂದ್ರೆ ಟೋಟಲ್ 4 ದಿನದಲ್ಲಿ ಮಾರ್ಕೆಟ್ ಎಷ್ಟು ರನ್ನಿಂಗ್ ಆಗಿದೆಪ್ಪ ಅಂದ್ರೆ ಸರಿ ಸುಮಾರು ಒಂದು 2400 ಪಾಯಿಂಟ್ ಏನಾಗಿದೆಪ್ಪ ಮಾರ್ಕೆಟ್ ಅಪ್ ಸೈಡ್ ಬಂದಿದೆ. ಮಾರ್ಕೆಟ್ ಒಟ್ಟೆ ಜಸ್ಟ್ 4 ಡೇಸ್ ಅಲ್ಲಿ ಮಾರ್ಕೆಟ್ ಹೆಂಗಪ್ಪ ಅಪ್ ಸೈಡ್ ಬಂದಿದೆ. ಅಪ್ ಸೈಡ್ ಅಲ್ಲಿ ಬಂದಿರೋದ್ರಿಂದ ಫಸ್ಟ್ ಏನಪ್ಪಾ ಅಂದ್ರೆ ನಿನ್ನೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಮಾರ್ಕೆಟ್ ಮಹಾರಾಷ್ಟ್ರದ ಒಂದು ಎಲೆಕ್ಷನ್ ರಿಸಲ್ಟ್ ಇತ್ತು, ಅದರಿಂದ ಒಂದು ಏನಾಗಿತ್ತು ಅಂದ್ರೆ ಪುಷಪ್ ಆಗಿತ್ತು. ಓಕೆ, ಆಮೇಲೆ ಇವತ್ತು ಏನಾಗಿದಪ್ಪ ಅಂತಂದ್ರೆ ಮಾರ್ಕೆಟ್ ಯಾಕೆ ಕೆಳಗಡೆ ಬಂದಿದಪ್ಪ ಅಂದ್ರೆ ಫಸ್ಟ್ ಏನಾಗಿದಪ್ಪ ಅಂದ್ರೆ ಟೋಟಲ್ 4 ದಿನದಲ್ಲಿ 2400 ಪಾಯಿಂಟ್ ಮೇಲ್ಗಡೆ ಹೋಗಿದ್ರಿಂದ ಇಲ್ಲೇನಾಗಿತ್ತಪ್ಪ ಅಂದ್ರೆ ಇಲ್ಲಿ ಯಾರು ಬಾಟಮ್ ಅಲ್ಲಿ ಬೈ ಮಾಡಿರ್ತಾರಲ್ಲ, ಓಕೆ, ಈ ಒಂದು ಬಾಟಮ್ ದಲ್ಲಿ ಯಾರು ಬೈ ಮಾಡಿರ್ತಾರ ಆ ಬಾಟಮ್ ದಲ್ಲಿ ಬೈ ಮಾಡೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು 2400 ಪಾಯಿಂಟ್ ಹೋಗಿ ಕೂಡಲೇ ಏನ್ ಮಾಡ್ತಾರಪ್ಪ ಪ್ರಾಫಿಟ್ ಬುಕ್ ಮಾಡ್ತಾರೆ. ಪ್ರಾಫಿಟ್ ಬುಕ್ ಮಾಡಿದ ಕಾರಣದಿಂದ ಇವತ್ತು ಮಾರ್ಕೆಟ್ ಇವತ್ತಿನ ಕೆಳಗಡೆ ಬಂದಿದೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಓಪನ್ ಆಗಿರೋದು ಎಲ್ಲಪ್ಪ ಅಂತಂದ್ರೆ ಮೇನ್ ರೆಸಿಸ್ಟೆನ್ಸ್ ಏನಿತ್ತಲ್ಲ, ನಾನು ನಿಮ್ಗೆ ಹೇಳ್ತಿದ್ದೆ ತುಂಬಾ ದಿನಗಳಿಂದ ಹೇಳ್ತಿದ್ದೀನಿ, ಇಲ್ಲೊಂದು ಏನಿದೆಪ್ಪ ಅಂದ್ರೆ 52,600 52 ಇಲ್ಲಿ ಏನಿದೆಪ್ಪ ಅನ್ನೋದು ರೆಸಿಸ್ಟೆನ್ಸ್ ವಿಂಡೋ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೆ, ಹೌದಾ? ಸೊ ಮಾರ್ಕೆಟ್ ಓಪನ್ ಆಗಿದ್ದು ರೆಸಿಸ್ಟೆನ್ಸ್ ವಿಂಡೋ ಇರೋದ್ರಿಂದ ಅದ್ರ ಹತ್ರ ಓಪನ್ ಆಗಿರೋದು ಮಾರ್ಕೆಟ್ ಆಗಿದೆಪ್ಪ ಅಂದ್ರೆ ಒಂದೇ ರೀತಿನ ಒಂದು ಪ್ರಾಫಿಟ್ ಬುಕ್ ಆಗಿದೆ. ಓಕೆ, ಆಮೇಲೆ ಏನಪ್ಪಾ ಅಂತಂದ್ರೆ ಎರಡನೇದೇನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ವಿಂಡೋ ಹತ್ರ ಓಪನ್ ಆಗಿರೋದು ಮಾರ್ಕೆಟ್ ಡೈರೆಕ್ಟ್ ಆಗಿ ಓಪನ್ ಆದ ಕೂಡಲೇ ಸೆಲರ್ಸ್ ಬಂದಿದೆ. ಸೆಲರ್ಸ್ ಬಂದ್ರು ಕೂಡ ಮಾರ್ಕೆಟ್ ದಲ್ಲಿ ಇನ್ನ ಬಯರ್ಸ್ ಇದಾರೆ. ಓಕೆ, ಯಾಕೆ ಬಯರ್ಸ್ ಇದಾರಪ್ಪ ಅಂದ್ರೆ ಫಸ್ಟ್ ಗೆ ಸೆಲರ್ಸ್ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಾಫಿಟ್ ಬುಕ್ ಆಗಿದೆ. ಓಕೆ, ಪ್ರಾಫಿಟ್ ಬುಕ್ ಆಗಿರೋದ್ರಿಂದ ಸೆಲರ್ಸ್ ಬಂದಿದೆ. ಬಟ್ ಮಾರ್ಕೆಟ್ ಇನ್ನ ಯಾಕೆ ಬಯರ್ಸ್ ಇರಪ್ಪ ಅಂದ್ರೆ ಈ ಒಂದೇನು ಝೋನ್ ಇದೆಯಲ್ಲ, ಈ ಒಂದೇನಿದೆ ನಿನ್ನೆ ಕ್ಯಾಂಡಲ್ ಏನು ಲೋ ಇದೆಯಲ್ಲ, ಲೋ ಬ್ರೇಕ್ ಮಾಡಿಲ್ಲ. ಓಕೆ, ಆಮೇಲೆ ನಿನ್ನೆ ಕ್ಯಾಂಡಲ್ ಕ್ಲೋಸ್ ಕೂಡ ಏನು ಮಾಡಿಲ್ಲಪ್ಪ ಅಂದ್ರೆ ಇದು ಬ್ರೇಕ್ ಮಾಡಿಲ್ಲ. ಕ್ಲೋಸ್ ಹತ್ರ ಬಂದ ಆಮೇಲೆ ಫುಲ್ ಬ್ಯಾಕ್ ತಗೋತಾ ಹೋಗ್ತಾ ಇದೆ. ಓಕೆ, ಕ್ಲೋಸ್ ಹತ್ರ ಬಂದು ಫುಲ್ ಬ್ಯಾಕ್ ತಗೋತಾ ಹೋಗಿದೆ. ಸೊ ಆದ್ರಿಂದ ಏನಾಗಿದೆಪ್ಪ ಈ ಒಂದು ಝೋನ್ ಇದೆಯಲ್ಲ, ಈ ಒಂದು ಮಾರ್ಕೆಟ್ ಝೋನ್ ಈ ಒಂದು ವೀಕ್ ಇರೋದು, ಈ ವೀಕ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ 51,600 52,000 ತನಕ ಏನಿದೆಪ್ಪ ಅನ್ನೋ ಒಂದು ಈ ಒಂದು ಬೈಯರ್ ಝೋನ್ ಇದೆ. ಓಕೆ, ಇಲ್ಲಿ ಏನಿದೆಪ್ಪ ಅನ್ನೋ ಒಂದು ಬೈಯರ್ ಝೋನ್ ಇದೆ. ಸೊ ಆಮೇಲೆ ಮೇಲ್ಗಡೆ ಏನಿದೆಪ್ಪ ಅನ್ನೋ ಒಂದು ಸೆಲ್ಲರ್ ಝೋನ್ ಇದೆ. ಸೊ ಟೋಟಲ್ ಮಾರ್ಕೆಟ್ ಏನಿದೆಪ್ಪ ಅನ್ನೋ ಒಂದು ಟ್ರ್ಯಾಪ್ ಅಲ್ಲಿ ಸಿಗ್ಬಿದೆ. ಓಕೆ, ಸೊ ಟ್ರ್ಯಾಪ್ ದಲ್ಲಿ ಸಿಗ್ಬಿಟ್ಟಿರೋದ್ರಿಂದ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾಳಿನ ದಿನ ನಾವು ಸ್ವಲ್ಪ ನೋಡ್ಕೊಂಡ್ಬರೋಣ. ಓಕೆ, ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಫಸ್ಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ರನ್ನಿಂಗ್ ಇದೆ. ಫಸ್ಟ್ ಏನಾಗಿದೆಪ್ಪ ನೋಡ್ರಿ, ನೀನು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದ್ಮೇಲೆ ಡೈರೆಕ್ಟ್ ಏನಾಗಿದೆಪ್ಪ ಇಲ್ಲಿ ಒಂದು ಏನ ಕ್ರಿಯೇಟ್ ಆಗಿದೆಪ್ಪ ಅಂದ್ರೆ ಒಂದು ಬೈಯರ್ಸ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಒಂದು ಬೈಯರ್ಸ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆ, ಆಮೇಲೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆಪ್ಪ ಅಂದ್ರೆ ಮೇಲ್ಗಡೆ ಓಪನ್ ಆಯ್ತು. ಮೇಲ್ಗಡೆ ಓಪನ್ ಆದ ಕೂಡಲೇ ಮಾರ್ಕೆಟ್ ಮೇಲ್ಗಡೆ ಸೆಷನ್ ಆಗಿಲ್ಲ, ಡೈರೆಕ್ಟ್ ಮೇಲ್ಗಡೆಯಿಂದ ಕೆಳಗಡೆ ಬಂದಿರೋದ್ರಿಂದ ಮಾರ್ಕೆಟ್ ಎಲ್ಲಿ ಏನಾಗಿದೆಪ್ಪ ಅನ್ನೋದು ಬೇರಿಶ್ ಆರ್ಡರ್ ಬ್ಲಾಕ್ ರೆಡಿ ಆಗಿದೆ. ಓಕೆ, ಕೆಳಗಡೆ ಇರ್ತಕ್ಕಂಥದ್ದು ಬೈಯರ್ಸ್ ಆರ್ಡರ್ ಬ್ಲಾಕ್, ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಒಂದು ಬೇರಸ್ ಆರ್ಡರ್ ಬ್ಲಾಕ್. ಎಲ್ಲಿದಪ್ಪ ಅಂದ್ರೆ 51,800 52,000 ರೌಂಡ್ ಫಿಗರ್ ತಗೊಂಡ್ರೆ ನಾವು 52,600 ಟೋಟಲ್ ಎಷ್ಟಪ್ಪ ಅಂದ್ರೆ ಒಂದು 800 ಪಾಯಿಂಟ್. ಓಕೆ, ಒಂದು 800 ಪಾಯಿಂಟ್ ಏನಿದೆಪ್ಪ ಅಂದ್ರೆ ಒಂದು ಇವಾಗ ಝೋನ್ ದಲ್ಲಿ ಕುಂತಿದೆ ಮಾರ್ಕೆಟ್. ಓಕೆ, ಈ ಮಾರ್ಕೆಟ್ ಝೋನ್ ದಲ್ಲಿ ಇರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ, ಓಕೆ, ನಾಳಿನ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕಂತದನ್ನ ಇವಾಗ 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಇದೆ. ಓಕೆ, ನಾಳಿನ ದಿನ ಮತ್ತೆ ಎಕ್ಸ್ಪೈರ್ ಇದೆ. ನನಗನ್ಸುತ್ತೆ ವಾಲಟಿಲಿಟಿ ಆಗದೆ ಏನಾಗ್ಬೋದಪ್ಪ ಅಂದ್ರೆ ಎಲ್ಲಾರು ಮ್ಯಾಕ್ಸಿಮಮ್ ನಾಳೆ ನನಗನ್ಸುತ್ತೆ ಸೆಲೆಕ್ಟ್ ಡೇ ಇರ್ಬೋದು, ಬಯಸ್ ಡೇ ಇಲ್ಲ. ಯಾಕಪ್ಪ ಅಂದ್ರೆ ನಾಳೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಪ್ರೀಮಿಯಂ ತುಂಬಾನೇ ಸ್ಪೀಡ್ ಆಗಿ ಡಿಕೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ಸ್ವಲ್ಪ ನೋಡೋಣ. ಮಾರ್ಕೆಟ್ ಇದು ಒಂದು ಬೈಯರ್ಸ್ ಝೋನ್ ಅಂತ ನಿಮ್ಗೆ ಸಾರಿ ಬಿಯರ್ಸ್ ಝೋನ್ ಅಂತ ಹೇಳಿದೆ ನಿಮ್ಗೆ. ಬಿಯರ್ಸ್ ಆರ್ಡರ್ ಬ್ಲಾಕ್ ಇದು ಏನಪ್ಪಾ ಅಂದ್ರೆ ಒಂದು ನಮ್ಗೆ ಇರ್ತಕ್ಕಂಥದ್ದು ಒಂದು ಸೆಲ್ಲರ್ಸ್ ಸಾರಿ ಒಂದು ಬೈಯರ್ಸ್ ಆರ್ಡರ್ ಬ್ಲಾಕ್. ಇಲ್ಲಿ ಏನಿದೆಪ್ಪ ಮಾರ್ಕೆಟ್ ಈ ಒಂದು ದಿನ ಜಾಗದಲ್ಲಿ ಇದೆಯಲ್ಲ, ಇದು 52,000. ಈ 52,000 ರೌಂಡ್ ಫಿಗರ್ ಏನಿದೆಪ್ಪ ಅಂದ್ರೆ ಇಲ್ಲಿ ಕಷ್ಟನ ಆಗ್ತಾ ಇದೆ ಮಾರ್ಕೆಟ್. ಓಕೆ, ಈ ಸೆಲ್ಲರ್ಸ್ ಇಲ್ಲಿ ಬರ್ತಾ ಇಲ್ಲ, 52,000 ತನಕ ಮಾರ್ಕೆಟ್ ಬರ್ತಾ ಇಲ್ಲ. ಆಮೇಲೆ ಇಲ್ಲಿ ಮೇಲ್ಗಡೆ ಏನಿದೆಪ್ಪ ಅಂದ್ರೆ ಒಂದು ಮಾರ್ಕೆಟ್ ಇಲ್ಲಿ ಒಂದು ಫ್ಲಿಪ್ ಝೋನ್ ಇದೆ. ಆಮೇಲೆ ಇಲ್ಲಿ ಒಂದು ಕೂಡ ಏನಿದೆಪ್ಪ ಅನ್ನೋದು ಫ್ಲಿಪ್ ಝೋನ್ ಇದೆ. ಈ ಫ್ಲಿಪ್ ಝೋನ್ ಇದ್ದಲ್ಲಿ ಮಾತ್ರ ಏನಾಗಿದೆಪ್ಪ ಮಾರ್ಕೆಟ್ ಈ ಫ್ಲಿಪ್ ಝೋನ್ ಹತ್ರ ಹೋಗಿ
ಮಾರ್ಕೆಟ್ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತೈತಿ. ಆದ್ರೆ ಇಲ್ಲಿ ಇವತ್ತಿನ ದಿನ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು 52,000 ರೌಂಡ್ ಫಿಗರ್ ಆಮೇಲೆ ಈ ಫ್ಲಿಪ್ ಝೋನ್ 52,200 ಈ ಒಂದೇನು ಝೋನ್ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಸುಮ್ಮನೆ ಏನಾದಪ್ಪ ತುಂಬಾನೇ ಒಂದು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ವರ್ಕ್ ಮಾಡುತ್ತೆ. ಕೇವಲ ಬೆಳಿಗ್ಗೆಯಿಂದ 12 ಮಾತ್ರ ಮಾರ್ಕೆಟ್ ರನ್ನಿಂಗ್ ಆಗಿದೆ. ಓಕೆ, ಬೆಳಿಗ್ಗೆಯಿಂದ 12 ಮಾತ್ರ ರನ್ನಿಂಗ್ ಇದೆ. ಇನ್ನು ಸೆಕೆಂಡ್ ಹಾಫ್ ದಲ್ಲಿ ಮಾರ್ಕೆಟ್ ಏನಾಗಿದೆಪ್ಪ ಫುಲ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕುಂತಿದೆ. ಹೌದಾ? ಸೊ ನಾಳೆ ಮಾರ್ಕೆಟ್ ಒಂದ್ ವೇಳೆ ಈ ಒಂದು ಝೋನ್ ದಲ್ಲಿ ಓಪನ್ ಆದ್ರೆ, ಓಕೆ, ಗ್ಯಾಪ್ ಡೌನ್ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಇಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಬೇರಿಶ್ ಬುಲಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಈ ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಡೈರೆಕ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಇಲ್ಲಿವರೆಗೂ ಹೋಗುತ್ತೆ. 52,000 ಏನಿದೆಯಲ್ಲ ಈ ರೌಂಡ್ ಫಿಗರ್, 52,000 ಏನಿದೆಲ್ಲ ಈ ರೌಂಡ್ ಫಿಗರ್ ವರೆಗೂ ಮಾರ್ಕೆಟ್ ಫಸ್ಟ್ ಗೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಸೆಷನ್ ಹಾಕಿಸಿದ್ರೆ ಮತ್ತೆ ಇನ್ನು 52,000 ಬ್ರೇಕ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ ಚಾನ್ಸ್ ಮಾಡಬೇಕು. ಎಲ್ಲಿವರೆಗೂ ಹೋಗುತ್ತಪ್ಪ ಮತ್ತೆ ಇಲ್ಲಿವರೆಗೂ ಹೋಗ್ತದೆ. ಇಲ್ಲಿ ಇದು 52,200 ತನಕ ಮಾರ್ಕೆಟ್ ನಿಧಾನವಾಗಿ ಹೋಗಿ ಮತ್ತೆ ಇದನ್ನ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಈ ರೀತಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಗ್ಬೇಕು. ಎಲ್ಲಿವರೆಗೆ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿವರೆಗೆ ಹೋಗ್ಬೋದು. 52,555. ಎಲ್ಲಿವರೆಗೂ ಹೋಗ್ಬೇಕಪ್ಪ ಅಂದ್ರೆ ಟೋಟಲ್ ಪಾಯಿಂಟ್ಸ್ ಎಷ್ಟು ಕವರ್ ಆಗುತ್ತೆ? 800 ಪಾಯಿಂಟ್ ಕವರ್ ಆಗುತ್ತೆ. ಎಷ್ಟು? 800 ಪಾಯಿಂಟ್ ಕವರ್ ಆಗುತ್ತೆ. ಬಟ್ ಇಲ್ಲಿ ಏನಿದೆಪ್ಪ ಅಂದ್ರೆ ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಇದನ್ನು ಕೂಡ ಒಂದು ಹೆವಿ ರೆಸಿಸ್ಟೆನ್ಸ್ ಇದೆ. ಯಾವ್ದಪ್ಪ ಅಂದ್ರೆ 52,200 ಒಂದು ಹೆವಿ ರೆಸಿಸ್ಟೆನ್ಸ್ ಇದೆ. ಅದಕ್ಕಿಂತ ಒಂದು ಹೆವಿ ರೆಸಿಸ್ಟೆನ್ಸ್ ಯಾವಪ್ಪ ಅಂದ್ರೆ ಒಂದು ಬೇರೆ ಶಾರ್ಟ್ ಬ್ಲಾಕ್ ಆಗಿರ್ತಕ್ಕಂಥದ್ದು 52,555. ಓಕೆ, ಸೊ ಅಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಹೋಗ್ಲಿಕ್ಕಿಲ್ಲ. ಬಟ್ ಈ ರೀತಿಯಲ್ಲ ನಾನು ನಿಮಗೆ ಹೇಳಿದ್ರೆ ಇದೇ ಏನ್ ಪ್ಯಾಟರ್ನ್ ಮಾಡಿದ್ನಲ್ಲ ಇದೇ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸಡನ್ ಆಗಿ ಮಾರ್ಕೆಟ್ ಓಪನ್ ಆಗ್ತದೆ, ದೊಡ್ಡ ಕಣ್ಣಿಲ್ಲ ಓಪನ್ ಆಗುದಿಲ್ಲ. ಇಲ್ಲಿ ಸೆಕೆಂಡ್ ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಪಾಸಿಬಿಲಿಟಿ ಏನಾಗ್ಬೋದಪ್ಪ ಅಂದ್ರೆ ಒಂದ್ ವೇಳೆ ಮಾರ್ಕೆಟ್ ಇಲ್ಲೇ ಏನಾದ್ರು ಓಪನ್ ಆದ್ರೆ, ಓಕೆ, ಗ್ಯಾಪ್ ಡೌನ್ ಇಲ್ಲಿ ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಸಸ್ಟೈನ್ ಮಾಡ್ಬೋದು. ಓಕೆ, ಸ್ವಲ್ಪ ಇಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂತಂದ್ರೆ ಮಾರ್ಕೆಟ್ ಎಲ್ಲಿರೋ ಬರುತ್ತೆ ಈ ಒಂದು ಝೋನ್ ತನಕ ಬರ್ಬೋದು. 51,222 ಈ ಒಂದು ಝೋನ್ ತನಕ ಏನಾಗುತ್ತೆ ಮಾರ್ಕೆಟ್ ಬರ್ಬೋದು. ಎಷ್ಟು ಪಾಯಿಂಟ್ಸ್ 51,222 ತನಕ ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಬಂದಿ ಇಲ್ಲಿ ಎಷ್ಟು ಪಾಯಿಂಟ್ಸ್ ಇಲ್ಲಿ ಕವರ್ ಆಗುತ್ತಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು 600 ಪಾಯಿಂಟ್ ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಇಲ್ಲಿ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಒಂದು 51,500 ಇದು ರೌಂಡ್ ಫಿಗರ್ ಇದೆ. ಇಲ್ಲಿನೂ ಕೂಡ ಸ್ವಲ್ಪ ನಿಂತ್ಕೊಂಡು ಕಿಶನ್ ಕನ್ಸಲ್ಟೇಷನ್ ಆಗಿ ಕೆಳಗೆ ಬೀಳ್ಬೋದು. ಬಟ್ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಓಕೆ 51,100 ಫಸ್ಟ್ ಆಗಿತ್ತು. ಅಥವಾ ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ, ಓಕೆ, ಗ್ಯಾಪ್ ಡೌನ್ ನಾವು ಥಿಂಕ್ ಮಾಡಿದ್ವಿ. ಓಕೆ, ಇನ್ನು ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಗ್ಯಾಪ್ ಅಪ್ ಎಲ್ಲಿ ಓಪನ್ ಆದ್ರಪ್ಪ ಅಂತಂದ್ರೆ ಈ ಒಂದು ಏನಾದ್ರು ಬೇರೆ ಶಾರ್ಟ್ ಬ್ಲಾಕ್ ಹತ್ರನೇ ಓಪನ್ ಮಾಡ್ತಿದ್ದಾರೆ ಮಾರ್ಕೆಟ್. ಇಲ್ಲಿ ಬೇರೆ ಶಾರ್ಟ್ ಬ್ಲಾಕ್ ಹತ್ರನೇ ಓಪನ್ ಆದ್ರೆ ಮಾರ್ಕೆಟ್ ಸಡನ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಮೇಲ್ಗಡೆ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಆರ್ಡರ್ ಪ್ರಾಫಿಟ್ ಬುಕ್ ಆಗಿರುತ್ತೆ. ಪ್ರಾಫಿಟ್ ಬುಕ್ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ಏನಿದೆಪ್ಪ ಅಂತಂದ್ರೆ ಇಲ್ಲಿ ಬೇರೆ ಶಾರ್ಟ್ ಬ್ಲಾಕ್ ಇದೆ. ಮಾರ್ಕೆಟ್ ಸಡನ್ ಆಗಿ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಓಪನ್ ಆಗಿಲ್ಲ, ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಝೋನ್ ಏನಿದೆ ಈ ಒಂದು ಝೋನ್ ಇದೆ ಈ ಝೋನ್ ದಲ್ಲಿ ಏನಾಗುತ್ತಪ್ಪ ಮಾರ್ಕೆಟ್ ಮೊದಲಿಗೆ ಒಂದ್ ಸ್ವಲ್ಪ ನಿಂತ್ಕೊಂಡು ಫುಲ್ ಬ್ಯಾಕ್ ತೋರಿಸಿದ್ರೆ ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದನ್ನ ಏನ್ ಮಾಡ್ಕೋದಪ್ಪ ಅಂದ್ರೆ ಸಪೋರ್ಟ್ ಆಗಿ ಕರೆಕ್ಟ್ ಮಾಡ್ಕೊಂಡು ಸ್ವಲ್ಪ ಇಲ್ಲೇನಪ್ಪ ಕನ್ಸಲ್ಟೇಷನ್ ಆಗಿ ಸಾವಕಾಶವಾಗಿ ಪ್ರೈಸ್ ಆಕ್ಷನ್ ಮಾಡ್ಕೊಂತ ಇದು ಒಂದೇನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 52,500 ಬ್ರೇಕ್ ಮಾಡ್ಕೊಂಡ್ರೆ 52,800 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ರೀತಿ ಮಾತ್ರ ಹೋಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಮಾರ್ಕೆಟ್ ಹೋಗಿಲ್ಲ. ಒಂದ್ ವೇಳೆ ಡೈರೆಕ್ಟ್ ಮಾರ್ಕೆಟ್ ಮೇಲ್ಗಡೆ ಹೋದ್ರು ಕೂಡ ಇಲ್ಲಿ ಓಪನ್ ಆದ ಕೂಡಲೇ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸೆಕೆಂಡ್ ಕ್ಯಾಂಡಲ್ ಮಾತ್ರ ಇಲ್ಲಿ ಫಸ್ಟ್ ಆಗ್ತಾ ಇರಬೇಕು. ಸೆಕೆಂಡ್ ಕ್ಯಾಂಡಲ್ ಡೈರೆಕ್ಟ್ ಆಗಿ ಇದೇ ಒಂದು ಕ್ಯಾಂಡಲ್ ಹೈ ಕೆಳಗಡೆನೆ ಓಪನ್ ಆಯ್ತಪ್ಪ ಅಂದ್ರೆ ಕ್ಲೋಸ್ ಆಯ್ತಪ್ಪ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಇರ್ತಕ್ಕಂಥ ರೇಂಜ್ ಒಳಗೆ ಓಪನ್ ಆಗಿ ಯಾವ ರೀತಿ ಟ್ರೇಡ್ ಮಾಡತಕ್ಕಂಥದ್ದನ್ನ ಸ್ವಲ್ಪ ತಿಳ್ಕೊಂಡಿವಿ. ಓಕೆ, ಒಂದ್ ವೇಳೆ ಇದು ಟೋಟಲ್ ರೇಂಜ್ ಬಿಟ್ಟು ನಾವು ಟ್ರೇಡ್ ಮಾಡಿದ್ರೆ ಯಾವ ರೀತಿ ಅಂತ ರೇಂಜ್ ಬಿಟ್ಟಪ್ಪ ಅಂದ್ರೆ ಇಲ್ಲಿ 52,555 ಆಮೇಲೆ ಇದು 51,800 ಒಳಗೆ ಏನಾದ್ರು ಮೇಲ್ಗಡೆ ಅಥವಾ ಕೆಳಗಡೆ ಓಪನ್ ಆಗಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಸ್ವಲ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಈ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ, ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದಪ್ಪ ಅಂತ ನಾವು ಸಿಂಪಲ್ ಸೇರಿ ಇಲ್ಲಿ ಓಪನ್ ಆದ್ರೆ ಫಸ್ಟ್ ಏನ್ ಹೇಳಿದಪ್ಪ ನಿಮ್ಗೆ ಒಂದು ಬೇರೆ ಆರ್ಡರ್ ಬ್ಲಾಕ್ ವಿಂಡೋ ಇದೆಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಒಂದು 52,600 ಮತ್ತು 52,800 ಈ ವಿಂಡೋ ಏನಿದೆಯಲ್ಲ ಇದ್ರ ಮೇಲ್ಗಡೆ ಏನಾದ್ರು ಓಪನ್ ಆದ್ರೆ ಸ್ವಲ್ಪ ಏನೇ ಓಪನ್ ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಕೆಳಗಡೆ ಬಂದು ಈ ಏನ್ ಹಾಯ್ ಇದೆಯಲ್ಲ ಈ ಹಾಯ್ ಅನ್ನ ಸಪೋರ್ಟ್ ಆಗಿ ಕೇರ್ ಮಾಡ್ಕೋಬಹುದು. ಓಕೆ, ಅಥವಾ ಸ್ವಲ್ಪ ಕೆಳಗಡೆ ಬಂದು
ಓಕೆ, ಕೆಳಗಡೆ ಬಂದು ಇಲ್ಲಿ ಇರ್ತಕ್ಕಂಥ ಎಲ್ಲ ಲಿಕ್ವಿಡಿಟಿಯನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಸ್ಟಾಪ್ ಲಾಸ್ ನ ಹಿಂಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಆಗಿ 52,700 ಮತ್ತು 52,800 ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 53,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇದೇ ರೀತಿ ಒಂದ್ ವೇಳೆ ಇದು ಫುಲ್ 52,555 ಮೇಲ್ಗಡೆ ಓಪನ್ ಆದ್ರೆ ನಮ್ಗೆ ಹೇಳ್ತಾರೆ. ಓಕೆ, ಆಮೇಲೆ ಕೆಳಗಡೆ 51,800 ಕೆಳಗಡೆ ಓಪನ್ ಮಾರ್ಕೆಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾದ್ರು ಕ್ಲೋಸ್ ಆಗಿದೆ 52,175 ಕ್ಲೋಸ್ ಆಗಿದೆ. ಇಲ್ಲಿ ಓಪನ್ ಆದ್ರೆ ಎಷ್ಟು ಗ್ಯಾಪ್ ಅಪ್ ಆಗೋದಂಗೆ ಆಗುತ್ತಪ್ಪ ಅಂತಂದ್ರೆ ಸುಮಾರು ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗುತ್ತೆ, ಒಂದು 400 ಪಾಯಿಂಟ್ ಗ್ಯಾಪ್ ಅಪ್ ಆದಂಗೆ ಗ್ಯಾಪ್ ಡೌನ್ ಆದಂಗೆ ಆಗುತ್ತೆ. ಸಾರಿ, ಗ್ಯಾಪ್ ಡೌನ್ 400 ಪಾಯಿಂಟ್ ಗ್ಯಾಪ್ ಡೌನ್ ಆದಂಗೆ ಆಗುತ್ತೆ. ಇಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಏನಾಗುತ್ತಪ್ಪ, ಈ ಮೇಲ್ಗಡೆ ಬಂದ ಕಿಸಿಂದ ಸ್ವಲ್ಪ ಸಸ್ಟೈನ್ ಮಾಡಿ ಕಿಸಿಂದ ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲೇ ಕನ್ಸಲ್ಟೇಷನ್ ಆಗಿ ನಾಳೆ ದಿನ ಟೈಮ್ ವೇಸ್ಟ್ ಮಾಡ್ಬೋದು. ಓಕೆ, ಎರಡನೇ ಏನಪ್ಪ ಅಂದ್ರೆ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಬಂದು ಸ್ವಲ್ಪ ಮತ್ತೆ ಸೆಕೆಂಡ್ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಇಲ್ಲಿ ಒಂದ್ ಸ್ವಲ್ಪ ಈ ರೀತಿ, ಓಕೆ, ಈ ರೀತಿ ಮಾಡ್ಕೊಂಡು ಕಿಶನ್ ಇಲ್ಲಿ ಒಂದು ಫುಲ್ ಬ್ಯಾಕ್, ಈ ಒಂದೇನು ಕ್ಯಾಂಡಲ್ ಇದೆಲ್ಲ 51,800 ಕೇಳಿದಿಲ್ಲ, 51,800 ಇಲ್ಲಿ ಒಂದು ಫುಲ್ ಬ್ಯಾಕ್ ತೊಗೊಂಡು ಕಿಶನ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಈ ರೀತಿ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು. ಇದ್ರಲ್ಲಿ ಇಲ್ಲಿ ನಮ್ದು ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 51,500 ಫಸ್ಟ್ ಟಾರ್ಗೆಟ್ ಇರುತ್ತೆ. 51,500 ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದು ಸೆಕೆಂಡ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 51,200. ಯಾಕಪ್ಪ ಅಂದ್ರೆ 51,200 ಏನಪ್ಪ ಅಂತಂದ್ರೆ ಇಲ್ಲಿ ಹೆವಿ ರೆಸಿಸ್ಟೆನ್ಸ್ ಇದೆ. ಓಕೆ, ಈ ರೀತಿ ಏನಾಗಬಹುದಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಒಂದು ಪಾಸಿಬಿಲಿಟಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದ್ರು ತಿಳಿಲಿಲ್ಲಪ್ಪ ಅಂತಂದ್ರೆ ಒಂದ್ 2-3 ಸತಿ ವಿಡಿಯೋಗಳನ್ನ ನೋಡ್ಕೊರಿ. ಓಕೆ, ಆ ರೀತಿ ನೋಡ್ಕೊಂಡು ನೀವು ನಾಳೆ ದಿನ ಏನ್ ಮಾಡ್ರಪ್ಪ ಅಂದ್ರೆ ಚೆನ್ನಾಗಿ ಟ್ರೈ ಮಾಡಿ. ಯಾಕಂದ್ರೆ ನಾಳೆ ದಿನ ಏನಾದಪ್ಪ ಅಂತಂದ್ರೆ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ತೆಗೆದು ಕೂಡಲೇ ಫಸ್ಟಿಗೆ ಇರ್ತಕ್ಕಂಥದ್ದು ಓನ್ಲಿ ಮಂತ್ಲಿ ಎಕ್ಸ್ಪೈರಿ. ಓಕೆ, ನಾಟ್ ವೀಕ್ಲಿ ಎಕ್ಸ್ಪೈರಿ. ವಿತೌಟ್ ವೀಕ್ಲಿ ಎಕ್ಸ್ಪೈರಿ ಬ್ಯಾಂಕ್ ಟ್ರೇಡ್ ಮಾಡ್ತಾ ಇರೋದು ನಾಳೆ ಯಾವ್ದಪ್ಪ ಅಂತಂದ್ರೆ ಓನ್ಲಿ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ನಾಳೆ ನೀವು ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ಓಕೆ, ವಿಡಿಯೋ ತಿಳಿಲಿಕ್ಕೆ ಒಂದು 2 ನೋಡ್ಕೊಂಡು ಟ್ರೈ ಮಾಡ್ಕೊಡ್ರಿ. ಓಕೆ.